ಜಯ ಕರ್ನಾಟಕ ಸಂಘಟನೆಯಿಂದ ಬಡ ರೋಗಿಗಳಿಗೆ ವೃದ್ಧರಿಗೆ ಹಾಲು ಹಣ್ಣು ಬ್ರೆಡ್ ಬಿಸ್ಕೆಟ್ ವಿತರಣೆ ಮಾಡುವ ಮೂಲಕ ಅರ್ಥಪೂರ್ಣವಾಗಿ 79ನೇ ಸ್ವಾತಂತ್ರ್ಯೋತ್ಸವ ದಿನ ಆಚರಣೆ. ಹೌದು, ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕು ಜಯ ಕರ್ನಾಟಕ ಸಂಘಟನೆಯ ಕಾರ್ಯಕರ್ತರು ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದ ಬಡ ರೋಗಿಗಳಿಗೆ ಮತ್ತು ಶಾಂತಿಧಾಮ ವೃದ್ಧಾಶ್ರಮದಲ್ಲಿರುವ ವೃದ್ಧರಿಗೆ ಹಾಲು ಹಣ್ಣು ಬಿಸ್ಕೆಟ್ ವಿತರಣೆ ಮಾಡುವ ಮೂಲಕ 79ನೇ ಸ್ವಾತಂತ್ರ್ಯೋತ್ಸವ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಈ ಸಮಯದಲ್ಲಿ ಜಯ ಕರ್ನಾಟಕ ಸಂಘಟನೆಯ ತಾಲೂಕು ಅಧ್ಯಕ್ಷ ರಮೇಶ್ ಹಗನಕಟ್ಟಿ, ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಮೇಲ್ಮುರಿ, ಹಾಲಪ್ಪ ಭಂಡಾರಿ ಅವರು ಮಾತನಾಡಿದರು. ಈ ಸಮಯದಲ್ಲಿ ಜಯ ಕರ್ನಾಟಕ ಸಂಘಟನೆಯ ಗೌರವಾಧ್ಯಕ್ಷರಾದ ಇಸಾಕ್ ಬಾಷಾ ಹರಪನಹಳ್ಳಿ, ಸಾಮಾಜಿಕ ಜಾಲತಾಣ ಅಧ್ಯಕ್ಷ ವೀರಭದ್ರಯ್ಯ ಮಠಪತಿ, ಸಚಿನ್ ಮೇಲ್ಮುರಿ, ಶರಣಪ್ಪ ಮುಖಿ, ಮಂಜುನಾಥ್ ಶಿರಹಟ್ಟಿ, ಹನುಮಂತಪ್ಪ ಬೆಟಿಗೇರಿ, ಮಂಜು ಕಿಳಿಕೇತರ ಸೇರಿದಂತೆ ಎಲ್ಲಾ ಸಂಘಟನೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ವೀರಣ್ಣ ಹಡ್ಪದ, ಎನ್ಕೆಎಸ್ ಟಿವಿ4 ಲಕ್ಷ್ಮೀಶ್ವರ. ಇವತ್ತು ನಮಗೆ ಬಿಟ್ಟು ಹೋದಂಥ ಒಂದು ಸಿಹಿ ಸುದ್ದಿಯನ್ನ ಇವತ್ತು ನಾವು ಎಲ್ಲ ತಾಲೂಕಾದ್ಯಂತ ಗೌರ್ಮೆಂಟ್ ಸ್ಕೂಲಲ್ಲಿ ಎಲ್ಲ ಕಡೆಯಿಂದ ಆಚರಣೆ ಮಾಡ್ತಾ ಬಂದಿದ್ದೀವಿ. ಇದೊಂದು ಖುಷಿ ವಿಚಾರವಾಗಿ ಇವತ್ತು ಒಂದು ವೃದ್ಧಾಶ್ರಮಕ್ಕೆ ಇವತ್ತು ನಮ್ಮ ಸಹಕಾರ ಸಂಘಟನೆಯಿಂದ ಒಂದು ಅಳಿಲು ಸೇವೆ ಅಂತೇಳಿ ಚಿಕ್ಕದೊಂದು ನಾವು ಇವತ್ತು ಸಿಹಿ ತಿನ್ನೋಳ ಹಂಚುವ ಮುಖಾಂತರ ಇವತ್ತು ಈಗ ಆಚರಣೆಯನ್ನು ಮಾಡಿ ಖುಷಿ ಪಡುವಂಥ ವಿಚಾರ. ಅದಕ್ಕೆ ಇನ್ನೇನೇ ಇರಲಿ, ನಮಗೆ ವೃದ್ಧಾಶ್ರಮದಲ್ಲಿ ಏನೋ ಕುಂದುಕೊರತೆ ಇದ್ದರೂ ಕೂಡ ಇವತ್ತು ನಮ್ಮ ಜಯಕರ್ನಾಟಕ ಸಂಘಟನೆ ಕಮಿಟಿಗೆ ಈ ವಿಷಯವನ್ನು ತಿಳಿಸಿದ್ರೆ ಸಾಕು, ಅದಕ್ಕೆ ಸ್ಪಂದನೆ ಮಾಡುವಂಥ ಕೆಲಸ ನಾವು ಜಯಕರ್ನಾಟಕ ಸಂಘಟನೆ ಮಾಡ್ತೀವಿ. ದಯವಿಟ್ಟು ಇದು ನಮ್ಮ ಸ್ವಾತಂತ್ರ್ಯ ಸಿಕ್ಕದ ಒಂದು ಸಿಹಿ ಒಂದು ವಿಚಾರವಾಗಿ ಇವತ್ತು ನಿಮ್ಮ ಜೊತೆಗೆ ಹಂಚಿಕೊಳ್ತೀವಿ. ಪ್ರತಿದಿನ ಏನೇ ಇರಲಿ ನಮಗೆ ಈ ನಮ್ಮ ಕಮಿಟಿಗೆ ತಿಳಿಸಿ ಅಂತಂದು ನಾವು ನಮ್ಮಲ್ಲಿ ಸಂಘಟನೆ ವತಿಯಿಂದ ನಿಮ್ಮ ಬೆನ್ನಿಂದ ಇರುತ್ತೆ ಅಂದ್ಕೊಂಡು ಒಂದು ಚಿಕ್ಕದೊಂದು ಸೇವೆಯನ್ನು ನಮ್ಮ ಸಂಘಟನೆ ಪರವಾಗಿ ನೀಡ್ತಾ ಇದ್ದಾರೆ. ಇದನ್ನು ಖುಷಿಯಿಂದ ನೀವು ಅನುಭವಿಸ್ರಿ ಅಂತೇಳಿ ನಾವು ಎರಡು ಮಾತು ವತಿಯಿಂದ ವೃದ್ಧಾಶ್ರಮಕ್ಕೆ ವೃದ್ಧರಿಗೆ, ಬಡ ವೃದ್ಧರಿಗೆ ಈ ಒಂದು ಹಣ್ಣು ಹಾಲು ವಿತರಣೆ ಮಾಡಿಸುವ ಮುಖಾಂತರವಾಗಿ ಎಲ್ಲ ನಮ್ಮ ಜಯ ಕರ್ನಾಟಕ ಸಂಘಟನೆಯರು ಎಲ್ಲರೂ ಇವತ್ತು ಈ ಲಕ್ಷ್ಮೇಶ್ವರ ವೃದ್ಧಾಶ್ರಮಕ್ಕೆ ವೃದ್ಧರಿಗೆ ಒಂದು ಹಾಲು ಹಣ್ಣು ವಿತರಣೆ ಮಾಡಿ ಅವರಿಗೆ ಒಂದು ದೇವರ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ನಮ್ಮ ಸಂಘಟನೆ ತಾಲೂಕು ಘಟಕ ವತಿಯಿಂದ 9ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಜಯ ಕರ್ನಾಟಕ ಸಂಘಟನೆ ಲಕ್ಷ್ಮೇಶ್ವರ ತಾಲೂಕು ಕಮಿಟಿ ವತಿಯಿಂದ ಇವತ್ತೇನು ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಸರ್ಕಾರಿ ಆಸ್ಪತ್ರೆ ಹಾಗೂ ವೃದ್ಧಾಶ್ರಮಗಳಿಗೆ ಹಾಲು ಹಣ್ಣು ಹಂಪುಗಳನ್ನು ಹಂಚುವ ಮುಖಾಂತರ ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಈ ಹಾಲು ಹಣ್ಣು ಹಂಚುವ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ತಾಲೂಕು ಪದಾಧಿಕಾರಿಗಳು, ಎಲ್ಲ ಗ್ರಾಮ ಘಟಕದ ಪದಾಧಿಕಾರಿಗಳು ಆಗಮಿಸಿದ್ದಕ್ಕಾಗಿ ಅವರಿಗೆಲ್ಲರಿಗೂ ತುಂಬ ಧನ್ಯವಾದಗಳನ್ನು ತಿಳಿಸುತ್ತೇನೆ.